ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 5ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 11:42 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಸಂಜೆ 5:53 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 7:38 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ರಾತ್ರಿ 12:19 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:37 ಬೆಳಿಗ್ಗೆ 9:11 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:55 ಅಪರಾಹ್ನ 3:29 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:46 ಮಧ್ಯಾಹ್ನ 12:20 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:44 ಮಧ್ಯಾಹ್ನ 1:38 ಹಾಗೆ ಅಪರಾಹ್ನ 3:24 ಅಪರಾಹ್ನ 4:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಿಬಿಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:44 ಅಭಿಜಿನ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 2:01 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:56 ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಃಕಾರಕ. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ, ನಮ್ಮ ಮನಸ್ಸಿನ ಚಂಚಲತೆಗೆ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಒಂದು ಸಲ ನಾವು ವಿಷಯದ ಬಗ್ಗೆ ಒಂದು ಸ್ಥಿರವಾದಂತಹ ಮನಸ್ಸನ್ನು ಇಟ್ಟರೆ ಎಂಥದ್ದನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ, ಇದು ಈ ದಿನಕ್ಕೆ ಅನ್ವಯ ಆಗುವಂಥದ್ದು. ಇನ್ನು ಚಂದ್ರ ವಾತ್ಸಲ್ಯಕ್ಕೆ, ಪೋಷಣೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪೋಷಣೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ, ಶುಶ್ರೂಷೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಸಂತೋಷ ಇರುತ್ತೆ. ಇನ್ನು
ಚಂದ್ರ ಜಲವನ್ನು ಪ್ರತಿನಿಧಿಸುವಂಥವನು. ಹಾಗಾಗಿ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ, ಇಂಥವ್ರಿಗೂ ಕೂಡ ಈ ದಿನ ಅನುಕೂಲತೆಗಳಿರುತ್ತೆ. ಹಾಗೆ ಅನ್ನಕ್ಕೆ ಚಂದ್ರ ಕಾರಕ. ಇನ್ನು ಹೋಟೆಲ್ ಬಿಸ್ನೆಸ್ಸನ್ನು ನಡೆಸುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಗತಿ ಇರುತ್ತೆ, ಅಭಿವೃದ್ಧಿ ಇರುತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಆಸಕ್ತಿ ಇರುವಂಥ ದಿನ ಇದು. ಯಾವ ಕ್ಷೇತ್ರದಲ್ಲಿ ನಿಮಗೆ ಈ ದಿನ ಆಸಕ್ತಿ ಇರುತ್ತೆ, ಯಾವ ಕೆಲಸ ಕಾರ್ಯಗಳನ್ನು ಮುತುವರ್ಜಿಯಿಂದ ಮಾಡ್ತೀರಿ, ಅಂಥದ್ದರ ಫಲಿತಾಂಶ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ ಚಂದ್ರನಿಂದ. ಇನ್ನು ಚಂದ್ರ ಬಹಳ ವಿಶೇಷವಾಗಿ ಸಂಚಾರಕ್ಕೆ, ಪ್ರಯಾಣಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಉದ್ದೇಶಿತ ಪ್ರಯಾಣ ಕೂಡ ಒಳ್ಳೆಯ ಫಲವನ್ನು, ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಚಂದ್ರನಿಂದ ಈ ದಿನ ನಿಮ್ಮ ಮನಸ್ಸು ಹೇಗಿದೆಯೋ ಅದೇ ರೀತಿ ಪ್ರತಿಫಲಗಳು ಸಿಕ್ಕತ್ತೆ. ಬಿತ್ತಿದಂತೆ ಬೆಳೆ ಈ ದಿನದ ಫಲಿತಾಂಶ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಏನೂ ಸಿಕ್ಕತ್ತೆ. ಆದರೆ ಈ ಬೆಳಗಿನ ಅವಧಿಯಲ್ಲಿರುವಂಥ ಗುರುಹೋರ ಏನಿದೆ, ಇದರಲ್ಲಿ ರಾಹುಕಾಲ ಇರುವಂಥ ಸಮಯ ಇದು. ಹಾಗಾಗಿ ಈ ಗುರುಹೋರವನ್ನು ನೋಡಿ ಅನುಸರಣೆ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 31 ನಿಮಿಷದಿಂದ ಅಪರಾಹ್ನ 4 ಗಂಟೆ 35 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 28 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಸ್ವಲ್ಪ ಮಂದಗತಿಯಲ್ಲಿ ಕೆಲಸಗಳು ಸಾಗುತ್ತೆ, ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 7 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 31 ನಿಮಿಷದಿಂದ ರಾತ್ರಿ 10 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅನಾನುಕೂಲಕರವಾಗಿರುವಂಥದ್ದು. ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಜಮೀನಿನ ವಿಚಾರ, ಆಸ್ತಿಯ ವಿಚಾರ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ, ಇದು ಯಾವುದೇ ಇದ್ದರೂ ಕೂಡ, ಅಂದರೆ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಏನೇ ಇದ್ದರೂ ಆದಷ್ಟು ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ, ತಕರಾರು, ವ್ಯಾಜ್ಯಗಳು ಏನೇ ಇದ್ದರೆ, ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಕೂಡ ಈ ಕುಜ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 35 ನಿಮಿಷದಿಂದ ಅಪರಾಹ್ನ 5 ಗಂಟೆ 38 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 21 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಒಳ್ಳೆಯ ಹೊರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದನ್ನು ನೀವು ಪ್ರತಿನಿತ್ಯ ಪಂಚಾಂಗವನ್ನು ಪಠಣ ಮಾಡೋದ್ರಿಂದ ಮಾಹಿತಿಗಳು ಸಿಕ್ಕತ್ತೆ. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗ ಶ್ರವಣ ನಿಮಗೆ ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ಸೂರ್ಯೋದಯದ ಸಮಯದಲ್ಲಿ ಇರುವಂಥ ದಿನ. ಹಾಗಾಗಿ ಈ ದಿನ ಬಗಳಮುಖಿ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ. ಹಾಗೆ ಅಷ್ಟಮಿ ತಿಥಿ ಇರೋದ್ರಿಂದ ದುರ್ಗಾಷ್ಟಮಿಯ ವ್ರತವನ್ನು ಆಚರಣೆ ಮಾಡುವಂಥ ದಿನ ಕೂಡ. ಹಾಗಾಗಿ ಇಲ್ಲಿ ಅಷ್ಟಮಿ ಶಕ್ತಿ ದೇವತೆಯ ಪೂಜೆಗೆ ಬಹಳ ವಿಶೇಷವಾಗಿ ಹೇಳಿ ಮಾಡಿಸಿದಂತಹ ದಿನ ಇದು. ಹಾಗಾಗಿ ಈ ದಿನ ನಿಮ್ಮ ಕುಲದೇವತೆಯನ್ನಾಗಲಿ ಅಥವಾ ಯಾವುದೇ ಶಕ್ತಿ ದೇವತೆಯನ್ನಾಗಲಿ ಆರಾಧನೆ ಮಾಡಿದ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಇಲ್ಲಿ ಬಗಲಾಮುಖಿ ಬಲಿಷ್ಠವಾದಂತಹ ಸ್ತ್ರೀ ದೇವತೆ. ಇದು ದುಷ್ಟತನವನ್ನು ನಾಶ ಮಾಡಿ ವಿಜಯವನ್ನು ತರುವಂಥ ಹಿಂದೂ ದೇವತೆ ಈ ಬಗಲಾಮುಖಿ. ಅರಿಶಿನದ ಅಂದರೆ ಹಳದಿ ಬಣ್ಣದಿಂದ ಕಂಗೊಳಿಸೋದ್ರಿಂದ ತಾಯಿಯನ್ನು
ಪೀತಾಂಬರ ದೇವಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ಪೀತಾಂಬರ ಅಂತ ಹೇಳಿದ್ರೆ ಹಳದಿ ಅಥವಾ ಚಿನ್ನದ ಬಣ್ಣಕ್ಕೆ ಸಂಬಂಧಿಸಿದಂತಹ ದೇವತೆ ಅಂತ ಹೇಳಿ ಬಗಲಾಮುಖಿಯನ್ನು ಕರೆಯುವಂಥದ್ದಿದೆ. ಇಲ್ಲಿ ಬಗಲಾಮುಖಿಯನ್ನು ಸಾಮಾನ್ಯವಾಗಿ ಹಳದಿಯ ಮುಖ ಮತ್ತು ಚಿನ್ನದ ಮೈಬಣ್ಣದಿಂದ ಚಿತ್ರಿಸಲಾಗುತ್ತೆ. ಇಲ್ಲಿ ಬಗಲಾಮುಖಿಗೆ 3 ಕಣ್ಣುಗಳಿರುತ್ತೆ, 10 ತೋಳುಗಳಿದೆ. ಈ 10 ತೋಳುಗಳಲ್ಲಿ ಬಗಲಾಮುಖಿ ವಿವಿಧ ರೀತಿಯ ಆಯುಧಗಳನ್ನು ಹಿಡ್ಕೊಂಡಿದ್ದಾಳೆ. ಅವಳನ್ನು ಸಾಮಾನ್ಯವಾಗಿ ರಾಕ್ಷಸ ಅಥವಾ ಮಾನವ ಆಕೃತಿಯ ಮೇಲೆ ನಿಂತಿರುವಂತೆ ತೋರಿಸಲಾಗುತ್ತೆ. ಇದು ನಕಾರಾತ್ಮಕ ಶಕ್ತಿಗಳ ನಾಶವನ್ನು ಪ್ರತಿನಿಧಿಸುವಂಥದ್ದು. ಹಾಗೆ ನಿಮಗೆ ಏನಾದರೂ ನಕಾರಾತ್ಮಕ ಶಕ್ತಿ ಬಾಧಿಸ್ತಾ ಇದ್ದರೆ, ಈ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಅಥವಾ ನೆಗೆಟಿವ್ ವೈಬ್ಸ್ ಏನಾದರೂ ನಿಮ್ಮಲ್ಲಿದ್ದರೆ, ಅಥವಾ ಈ ಮಾಟ ಮಂತ್ರ ಅನ್ನುವಂಥದ್ದು ಏನಾದರೂ ನಿಮ್ಮ ಮನಸ್ಸಿಗೆ ಬಂದಿದ್ದರೆ, ಯಾರೋ ಏನೋ ಮಾಡಿಸಿದ್ದಾರೆ, ಯಾರಿಂದಲೋ ಮಾಟ ಆಗಿದೆ, ಯಾರೋ ತೊಂದರೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೀವು ಪದೇ ಪದೇ ಮನಸ್ಸಿಗೆ ತಂದುಕೊಳ್ತಾ ಇದ್ದರೆ, ಅದರಿಂದ ಜೀವನದಲ್ಲಿ ಸಂತೋಷ ಇರಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಕಾಣಲ್ಲ. ಅಂಥವರು ಈ ಮಾಟ ಮಂತ್ರಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಬಗಲಾಮುಖಿಯನ್ನು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಬಗಲಾಮುಖಿ ಅನ್ನುವಂಥದ್ರ ಅರ್ಥ ಬಹಳ ವಿಶೇಷವಾಗಿದೆ. ಅಂದರೆ ಬಾಗಲ ಅಂತ ಹೇಳಿದ್ರೆ ಇದು ವರುಣಿಯನ್ನು ಸೂಚಿಸುತ್ತೆ, ಸಿದ್ಧಿಯನ್ನು ಸೂಚಿಸುತ್ತೆ, ಹಾಗೆ ಭೂಮಿಯನ್ನು ಕೂಡ ಸೂಚಿಸುವಂಥದ್ದು. ಹಾಗಾಗಿ ತಾಯಿಯ ಅಲೌಕಿಕ ಸೌಂದರ್ಯ ಮತ್ತು ಪರಿಣಾಮಕಾರಿಯಾದ ಶಕ್ತಿಯಿಂದ ಆಕೆಗೆ ಈ ಬಾಗಲಾಮುಖಿ ಅನ್ನುವಂಥ ಹೆಸರು ಬಂದಿರುವಂಥದ್ದು. ಈ ಬಾಗಲಾಮುಖಿಯನ್ನು ಉತ್ತರ ಭಾರತದಲ್ಲಿ ಪೀತಾಂಬರಿ ಅಂತ ಹೇಳಿ ಕರೀತಾರೆ, ಬಂಗಾಳದಲ್ಲಿ ಭದ್ರಕಾಳಿ ಅಂತ ಹೇಳಿ ಕರೀತಾರೆ, ದಕ್ಷಿಣ ಭಾರತದಲ್ಲಿ ಶ್ರೀದೇವಿ ಅಂತನೂ, ಮಹಾ ತ್ರಿಪುರ ಸುಂದರಿ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗೆ ಆಕೆಯನ್ನು 10 ಮಹಾವಿದ್ಯೆಗಳು, ಇದನ್ನೇ ದಶಮಹಾವಿದ್ಯೆಗಳು ಅಂತ ಹೇಳಿ ಕರೆಯುವಂಥದ್ದು. ಅದರಲ್ಲಿ ಮಹಾವಿದ್ಯೆ ಅಂತ ಹೇಳಿ ಇದನ್ನು ಕರೆಯುವಂಥದ್ದಿದೆ. ಹಾಗಾಗಿನೇ ಬಗಲಾಮುಖಿ ಮಾತೆಯನ್ನು ವಿಜಯದ ದೇವತೆ ಅಂತ ಹೇಳಿ ಇಲ್ಲಿ ಸಂಕೇತಿಸಲಾಗಿರುವಂಥದ್ದು. ಇನ್ನು ಈ ಬಗಲಾಮುಖಿ ಮಾತೆಯ ಮಂತ್ರ ಏನಿದೆ ಇದು ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ಅದರಲ್ಲೂ ರಕ್ಷಣೆಗಾಗಿ ಹಾಗೆ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲಿಕ್ಕೆ ಈ ಮಂತ್ರವನ್ನು ಬಳಸ್ತಾರೆ. ಇದನ್ನು ಸಿದ್ಧಿಸಿಕೊಂಡೇ ಮಂತ್ರವನ್ನು ಹೇಳಬೇಕಾಗತ್ತೆ. ಇದು ಅಷ್ಟು ಸುಲಭಕ್ಕೆ ವ್ಯಕ್ತಿಗಳಿಗೆ ಸಿದ್ಧಿಸಲ್ಲ. ಗುರುಮುಖೇನ ಕಠಿಣ ಸಾಧನೆಯ ಮೂಲಕ ಈ ಮಂತ್ರವನ್ನು ಸಿದ್ಧಿಸ್ಕೊಳ್ಬೇಕಾಗತ್ತೆ. ಹಾಗೆ ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂತ ಹೇಳಿ ಇದು ಪರಿಗಣಿಸಲ್ಪಟ್ಟಿರುವಂಥದ್ದು. ಇನ್ನು ಈ ಮಂತ್ರವನ್ನು ಕೆಲವರು ಸ್ತಂಭನ ಮಂತ್ರ ಅಂತ ಹೇಳಿ ಕೂಡ ಕರೀತಾರೆ. ಇದರ ಅರ್ಥ ನಿಲ್ಲಿಸು ಅಥವಾ ತಡೆಹಿಡಿ ಅನ್ನುವಂಥದ್ದನ್ನು ಸೂಚಿಸುತ್ತೆ. ಹಾಗಾಗಿ ಈ ಬಗಲಾಮುಖಿ ಮಂತ್ರ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸುತ್ತೆ, ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುತ್ತೆ. ಈ ಮಂತ್ರ ಒಂದು ಬೀಜ ಮಂತ್ರ. ಹಾಗಾಗಿ ಮಾಟ ಮಂತ್ರ ಇತ್ಯಾದಿಗಳಿಂದ ರಕ್ಷಣೆಯನ್ನು ಇದು ನೀಡುತ್ತೆ. ಹಾಗಾಗಿನೇ ಇಲ್ಲಿ ಶತ್ರುಗಳಾಗಲಿ, ಶತ್ರುಗಳಿಂದ ಉಂಟಾಗುವಂಥ ಅಡೆತಡೆಗಳಾಗಲಿ, ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಂಡು ಅದರ ಮೇಲೆ ಜಯವನ್ನು ಸಾಧಿಸಲಿಕ್ಕೆ ಇದು ಸಹಾಯಕವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿನೇ ಈ ಶಕ್ತಿಶಾಲಿಯಾದಂಥ ಮಂತ್ರವನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಬಹಳ ಭಕ್ತಿಯಿಂದ ಪಠಿಸಬೇಕು. ಈ ಮಂತ್ರವನ್ನು ಎಲ್ಲರಿಗೂ ಕೂಡ ಹೇಳುವಂತಿಲ್ಲ. ಹಾಗಾಗಿ ಯಾರಿಗೆ ಈ ಮಂತ್ರವನ್ನು ಕಲಿಯಬೇಕು ಅನ್ನುವಂಥ ಆಸಕ್ತಿ ಇದೆ, ಯಾರು ಇದಕ್ಕೆ ಸಾಧನೆಯನ್ನು ಮಾಡ್ತಾರೆ ಅಂಥವರು ಮಾತ್ರ ಈ ಮಂತ್ರವನ್ನು ಕಲಿಯಬಹುದು. ಹಾಗಾಗಿ ಇದನ್ನು ಬಹಿರಂಗವಾಗಿ ಹೇಳ್ತಾ ಇಲ್ಲ. ಇನ್ನು ಈ ಬಗಲಾಮುಖಿ ಮಂತ್ರ ಏನಿದೆ ಇದು ದೇವಿಯನ್ನು ಪ್ರಾರ್ಥನೆ ಮಾಡುವಂಥ ಮಂತ್ರ ಇದು. ಹಾಗೆ ಶತ್ರುಗಳ ಕಾಟವನ್ನು, ಶತ್ರುಗಳ ದುಷ್ಟ ಮಾತುಗಳನ್ನು, ಹಾಗೆ ಶತ್ರುಗಳ ಕೂಡುವಂತಹ ದುಷ್ಟ ಬುದ್ಧಿಗಳೇನಿದೆ, ಯೋಚನೆಗಳೇನಿದೆ, ಯೋಜನೆಗಳೇನಿದೆ ಅಂಥದ್ದನ್ನು ಬಂಧಿಸುವ ಮೂಲಕ ಅವರನ್ನು ನಿಷ್ಪರಿಣಾಮಕಾರಿಯನ್ನಾಗಿ ಮಾಡುತ್ತೆ ಈ ಮಂತ್ರ. ಹಾಗೆ ಅವರ ಚಲನವಲನಗಳನ್ನು ಕೂಡ ನಿರ್ಬಂಧಿಸುತ್ತೆ. ಎಂದೆಂದಿಗೂ ಕೂಡ ನಿಮ್ಮ ವಿರುದ್ಧ ವರ್ತಿಸಲಿಕ್ಕೆ ಅವರು ಸಾಧ್ಯವಾಗಲ್ಲ. ಹಾಗಾಗಿ ಈ ಬಗಲಾಮುಖಿ ಮಂತ್ರ ಪಠಣ, ಮಂತ್ರವನ್ನು ಸಿದ್ಧಿಸಿಕೊಳ್ಳುವಂಥದ್ದು ತುಂಬ ವಿಶೇಷವಾದಂಥ ಸಂದರ್ಭದಲ್ಲಿ ಆಗುವಂಥದ್ದು. ಇನ್ನು ಬಗಲಾಮುಖಿ ಪೂಜೆಯನ್ನು ನೀವು ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಮಾತೆಯ ಪೂಜೆ ಬಹಳ ಶಕ್ತಿಶಾಲಿಯಾಗಿರುತ್ತೆ. ಮತ್ತೆ ಈ ನವಗ್ರಹಗಳ ದುಷ್ಟ ಪರಿಣಾಮಗಳನ್ನು ನಿವಾರಣೆ ಮಾಡಲಿಕ್ಕೆ, ಒಬ್ಬರ ಜೀವನದಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು, ರೋಗಗಳನ್ನು, ನಕಾರಾತ್ಮಕವಾದಂತಹ ಶಕ್ತಿಗಳನ್ನು ತೊಡೆದು ಹಾಕಲಿಕ್ಕೆ ಈ ಪೂಜೆ ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು. ಹಾಗಾಗಿನೇ ಕೆಲವರ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇರುತ್ತೆ, ಸಾಲ ಸೋಲಗಳಿರುತ್ತೆ, ಕಾನೂನಿನ ಸಮಸ್ಯೆಗಳಿರುತ್ತೆ, ಶತ್ರುಗಳ ಉಪಟಳ ಜಾಸ್ತಿ ಇರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ. ಹಾಗೆ ಯಾವುದೇ ಒಂದು
ಪ್ರಯತ್ನದಲ್ಲೂ ಕೂಡ ಆ ಕುಟುಂಬದಲ್ಲಿ ಅಭಿವೃದ್ಧಿ ಸಮೃದ್ಧಿ ಅನ್ನುವಂಥದ್ದು ಕಾಣಿಸಲ್ಲ. ಇಂಥವರು ವಿಶೇಷವಾಗಿ ಬಗಲಾಮುಖಿ ಮಾತೆಯ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಈ ಶಾಸ್ತ್ರಗಳಲ್ಲಿ ಪರಿಣತಿ ಹೊಂದಿರುವಂಥವರ ಮೂಲಕವೇ ಈ ಪೂಜೆಯನ್ನು ಮಾಡಿಸ್ಬೇಕು. ಅತ್ಯಂತ ಜ್ಞಾನವುಳ್ಳಂಥವರು, ಅನುಭವಿ ಪಂಡಿತರು ಮಾತ್ರ ಈ ಪೂಜೆಯನ್ನು ಮಾಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಿಂದ ಕೂಡ ಈ ಪೂಜೆಯನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಬಗಲಾಮುಖಿ ದೇವಿಯ ಪೂಜೆ ಆಗಲಿ, ಮಂತ್ರ ಪಠಣೆಗೆ ಪ್ರಯತ್ನ ಮಾಡುವಂಥದ್ದೇ ಒಂದು ದೊಡ್ಡ ಸಾಹಸದ ಕೆಲಸ. ಒಮ್ಮೆ ಅದನ್ನು ಮಾಡಿಬಿಟ್ರೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಗಳು ಹೇರಳವಾಗಿ ಸಿಗ್ತಾ ಇರುತ್ತೆ. ಹಾಗೆ ಆ ದೇವಿಯ ಶಕ್ತಿಯನ್ನು ಆವಾಹನೆ ಮಾಡುವಂಥದ್ದು ಇದೆಯಲ್ಲ, ಆ ಒಂದು ಸಮಯ ತುಂಬ ಮಹತ್ವದ್ದು. ಏಕೆಂದರೆ ಪೂಜಾ ಸಮಯಕ್ಕೆ ದೇವಿಯನ್ನು ಆವಾಹನೆ ಮಾಡಬೇಕು, ಸ್ವಾಗತಿಸಬೇಕು, ಆಕೆಯನ್ನು ಕರೆದು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಹಾಗಾಗಿ ನಮ್ಮ ಕೋರಿಕೆಗಳನ್ನು, ನಮ್ಮ ಸಮಸ್ಯೆಗಳನ್ನು ದೇವಿಯ ಬಳಿ ನಿವೇದನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಒಂದು ಕಂಪನ, ಒಂದು ವೈಬ್ರೇಷನ್ ಅನ್ನುವಂಥದ್ದು ಬಲಿಷ್ಠವಾಗಿರುತ್ತೆ. ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮೈಯಲ್ಲಿ ಒಂದು ರೀತಿಯ ಕಂಪನ ಉಂಟಾಗುವಂಥದ್ದು, ಮೈ ಬೆವರುವಂಥದ್ದು, ಹಾಗೆ ಮಾಡಿರುವಂತಹ ಕೆಟ್ಟ ಕೆಲಸಗಳೇನಿದೆ ಅದರಿಂದ ಆಗಬಹುದಾದಂತಹ ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ರೀತಿಯ ಪಶ್ಚಾತ್ತಾಪ ಉಂಟಾಗುವಂಥದ್ದು, ಇವೆಲ್ಲವೂ ಏಕಕಾಲಕ್ಕೆ ಘಟಿಸಿದಾಗ ಅಲ್ಲಿ ನಿತ್ರಾಣ ಉಂಟಾಗುತ್ತೆ. ಹಾಗಾಗಿನೇ ಈ ಶಕ್ತಿಶಾಲಿಯಾಗಿರುವಂತಹ ದೇವಿಯನ್ನ ಪೂಜೆಗೆ ನಾವು ಆವಾಹನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಆದರೆ ಪಂಡಿತರ ಸೂಕ್ತವಾದಂತಹ ಮಂತ್ರ ಪಠಣದಿಂದ ಅದನ್ನು ನಿರ್ಬಂಧಿಸಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿನೇ ಈ ದೇವಿಯ ಪೂಜೆಯನ್ನ ಆಯಾ ಕ್ಷೇತ್ರದಲ್ಲಿ ಪರಿಣಿತರಾಗಿರುವಂತಹ ತಾಂತ್ರಿಕ ಪುರೋಹಿತರು ಮಾತ್ರ ನಡೆಸುವಂಥದ್ದು. ಸೂಕ್ತವಾದ ಸಾಮಗ್ರಿಗಳು ಅಂದರೆ ಪೂಜಾ ಸಾಮಗ್ರಿಗಳು ಇರಬೇಕಾಗತ್ತೆ. ನಿಗದಿತವಾದಂತಹ ಪೂಜಾ ವಿಧಾನದ ಮೂಲಕವೇ ಆಚರಣೆಯನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗಾಗಿ ಕಾಟಾಚಾರಕ್ಕೆ ಈ ಬಗಲಾಮುಖಿ ಪೂಜೆ ನಡೆಯಲ್ಲ, ಅದು ನಮಗೆ ವಿರುದ್ಧವಾಗಿಬಿಡುತ್ತೆ. ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಮಾಟ ಮಂತ್ರ ಮತ್ತು ವಾಮಾಚಾರದಲ್ಲಿ ತೊಡಗಿದಂಥವರ ಮೇಲೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಈ ಪೂಜೆಯನ್ನು ಮಾಡುವಂಥದ್ದಿದೆ. ದುಷ್ಟ ಶಕ್ತಿಗಳನ್ನು ದೂರ ಇಡಲಿಕ್ಕೆ ಕೂಡ ಇದು ಸಹಾಯಕವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಬಗಲಾಮುಖಿ ಜಯಂತಿಯ ಸಂದರ್ಭದಲ್ಲಿ ಮಾತೆಯನ್ನು ನಾವು ಸ್ಮರಣೆ ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗೆ ಬಂದಿರುವಂತಹ ಕಷ್ಟಗಳನ್ನು, ಸಮಸ್ಯೆಗಳನ್ನು ನಿವಾರಣೆ ಮಾಡಿ, ನಮಗೆ ಯಾರಾದರೂ ತೊಂದರೆ ಕೊಟ್ಟಿದ್ರೆ, ಯಾವುದೇ ದುಷ್ಟ ಶಕ್ತಿಗಳ ಪ್ರಭಾವ ಇದ್ದರೆ, ಯಾವುದೇ ಮಾಟ ಮಂತ್ರ ಪ್ರಯೋಗ ಆಗಿದ್ರೆ, ದೃಷ್ಟಿ ದೋಷ ಇದ್ದರೆ, ಸರ್ಪದೋಷಗಳಿದ್ರೆ ಅದನ್ನೆಲ್ಲ ನಿವಾರಣೆ ಮಾಡಿ ಆಶೀರ್ವಾದ ಮಾಡು ಅಂತ ಹೇಳಿ ತಾಯಿಯನ್ನ ಪ್ರಾರ್ಥನೆ ಮಾಡೋಣ. ಇನ್ನು ವಿಶೇಷವಾಗಿ ಈ ಬಗಲಾಮುಖಿ ಪೂಜೆಯನ್ನ ವಿಜಯ ಪ್ರಾಪ್ತಿಗಾಗಿ ಮಾಡುವಂಥದ್ದಿದೆ. ಅಂದರೆ ನಮಗೆ ಜಯ ಸಿಗಬೇಕು ಅಂತ ಹೇಳಿ. ಅದರಲ್ಲೂ ಈ ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣಿಗಳು ಬಗಲಾಮುಖಿ ಪೂಜೆಯನ್ನು ಮಾಡ್ತಾರೆ. ಬಗಲಾಮುಖಿಯ ಮಂತ್ರ ಜಪವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ರೀತಿಯ ಪೈಪೋಟಿಯಲ್ಲಿ, ಸ್ಪರ್ಧೆಯಲ್ಲಿ, ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಯ ಸಿಗಬೇಕು ಅಂತ ಹೇಳಿದ್ರೆ ಅಂಥವರು ಕೂಡ ಬಗಲಾಮುಖಿ ಪೂಜೆಯನ್ನು ನೆರವೇರಿಸುವಂಥದ್ದು ಇದೆ. ಇದು ಸ್ವಲ್ಪ ಕಠಿಣವಾದಂತಹ ಪೂಜೆ. ಇದು 19 ದಿನಗಳ ನಿರಂತರ ಪೂಜೆ ನಡಿಬೇಕಾಗತ್ತೆ. ಮತ್ತೆ ಶತ್ರು ವಿನಾಶಕ್ಕಾಗಿ ಕೂಡ ಈ ಪೂಜೆಯನ್ನು ಮಾಡುವಂಥವರಿದ್ದಾರೆ. ಇಲ್ಲಿ ಕಾನೂನು ವಿಚಾರಗಳಲ್ಲಿ ಗೆಲ್ಲಲಿಕ್ಕಾಗಿ, ತಮ್ಮ ಎದುರಾಳಿ ಶತ್ರುಗಳನ್ನು ಸೋಲಿಸಲಿಕ್ಕಾಗಿ ಬಗಲಾಮುಖಿ ಪೂಜೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಶತ್ರುವಿನ ಫೋಟೋವನ್ನು ಮುಂದೆ ಇಟ್ಕೊಂಡು ಅವನ ಹೆಸರು ಮತ್ತು ಗೋತ್ರದ ಮೂಲಕ ಈ ಪೂಜೆಯನ್ನು ನಡೆಸುವಂಥದ್ದು. ಇದರಿಂದ ಆ ಶತ್ರುವಿನ ಪ್ರಯತ್ನಗಳು ವಿಫಲ ಆಗುತ್ತೆ. ನಮ್ಮ ಮೇಲೆ ಯಾವುದೇ ರೀತಿಯ ಪಿತೂರಿಗಳನ್ನು ನಡೆಸ್ತಾ ಇದ್ರೆ ಅದು ನಿಷ್ಫಲವಾಗುತ್ತೆ. ಹಾಗೆ ಅವನಿಗೆ ಮಾತು ಬರದಂತಾಗುತ್ತೆ, ಮತ್ತೆ ನಾಲಿಗೆ ಕೂಡ ಒಂದು ಪಕ್ಕಕ್ಕೆ ಹೊರಳುವಂತೆ ಆಗುತ್ತೆ. ಅಂಥ ಒಂದು ಸ್ತಂಭನವನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ಒಂದು ಬಗಲಾಮುಖಿ ಪೂಜೆಯಿಂದ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವರಿಗೆ ವಿವಾಹದ ಸಂದರ್ಭದಲ್ಲಿ ಅಡಚಣೆಗಳು ಉಂಟಾಗ್ತಾ ಇರುತ್ತೆ. ಸಾಮಾಜಿಕ ನಿರ್ಬಂಧಗಳು ಮದುವೆಯಲ್ಲಿ ಸಮಸ್ಯೆಗಳನ್ನು ತರ್ತಾ ಇರುತ್ತೆ. ಹಾಗಾಗಿ ಅಂತಹ ಒಂದು ವಿವಾಹದ ಅಡಚಣೆಯನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೂ ಈ ಬಗಲಾಮುಖಿ ಪೂಜೆಯನ್ನ ಮಾಡುವಂಥವರು ಇದ್ದಾರೆ. ಇಲ್ಲಿ ಪ್ರೇಮ ವಿವಾಹಕ್ಕೂ ಕೂಡ ಇದು ಸಹಕಾರಿಯಾಗಿರುವಂಥದ್ದು. ಅಂದರೆ ಪ್ರೇಮಿಯನ್ನ ವಶೀಕರಣ ಮಾಡಿಕೊಳ್ಳಿಕ್ಕೆ, ಹಾಗೆ ಪ್ರೇಮಿಯನ್ನ ತನ್ನತ್ತ ಸೆಳಿಲಿಕ್ಕೆ, ಇನ್ನು ಮದುವೆಗೆ ಇದ್ದಂತಹ ಯಾವುದೇ ನಿರ್ಬಂಧಗಳನ್ನು ತೊಡೆದು ಹಾಕಲಿಕ್ಕೆ ಇಲ್ಲಿ ಬಗಲಾಮುಖಿಯ ಹವನವನ್ನ, ಯಜ್ಞವನ್ನ ಮಾಡೋದ್ರಿಂದ ನಿವಾರಣೆ ಮಾಡಿಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೆಲವರು ವ್ಯಾಪಾರ ವ್ಯವಹಾರಗಳಲ್ಲಿ ಸತತವಾಗಿ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಇರಲ್ಲ. ಅಂಥವರು ವಿಶೇಷವಾಗಿ ತಾಯಿಯ ಅನುಗ್ರಹಕ್ಕಾಗಿ ಬಗಲಾಮುಖಿ ಮಾತೆಯ ಪ್ರಧಾನ ದೇವತೆಯಾದಂತಹ ಲಕ್ಷ್ಮಿಯನ್ನ ಅವರು ಆರಾಧನೆ ಮಾಡ್ತಾರೆ. ಇಲ್ಲಿ ಲಕ್ಷ್ಮಿಯನ್ನ ಒಂದು
ತಂತ್ರದ ಮೂಲಕ ವಶಪಡಿಸ್ಕೊಳ್ಳುವಂಥದ್ದು. ಹಾಗಾಗಿ ಒಂದು ವಿಶೇಷ ರೀತಿಯ ಪ್ರಯೋಗವನ್ನು ಮಾಡಿ ಲಕ್ಷ್ಮಿಯನ್ನು ಕೂಡ ಆವಾಹನೆ ಮಾಡಿಕೊಳ್ಳುವಂಥದ್ದಿದೆ. ಹಾಗಾಗಿ ಲಕ್ಷ್ಮಿ ಪ್ರಾಪ್ತಿಗಾಗಿ ಬಗಲಮುಖಿ ದೇವಿಯ ಪೂಜೆಯನ್ನು ಮಾಡುವಂಥದ್ದು. ಇನ್ನು ಆಕರ್ಷಣ ಪ್ರಯೋಗವನ್ನು ಮಾಡುವಂಥವರಿದ್ದಾರೆ. ಅಂದರೆ ಸಾಮಾಜಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ, ಹಾಗೆ ಜನಗಳನ್ನು, ಬಂಧು ಬಾಂಧವರನ್ನು ಆಕರ್ಷಣೆ ಮಾಡಲಿಕ್ಕೂ ಕೂಡ ತಾಯಿಯ ಪೂಜೆಯನ್ನು ಮಾಡುವಂಥದ್ದು. ಇದು ಸ್ವಯಂಚಾಲಿತವಾಗಿ ತನ್ನ ಕೆಲಸ ಕಾರ್ಯಗಳು ಯಾವುದೇ ಅಡಚಣೆ ಇಲ್ಲದೆ ನಡೀಲಿಕ್ಕೂ ಕೂಡ ಈ ಒಂದು ಪೂಜೆ ಸಹಾಯಕಾರಿಯಾಗಿರುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ತನ್ನತ್ತ ಆಕರ್ಷಣೆ ಮಾಡಿಕೊಳ್ಳಿಕ್ಕೆ, ತನ್ನತ್ತ ಸೆಳೀಲಿಕ್ಕೆ ಈ ಒಂದು ಪೂಜೆಯನ್ನು ನೆರವೇರಿಸುವಂಥದ್ದು ಇದೆ. ಇನ್ನು ಕೆಲವೊಂದು ತಂತ್ರ ಕ್ರಿಯೆಗಳನ್ನು ಮಾಡುವಂಥದ್ದು, ಅಂದರೆ ಕೆಲಸ ಕಾರ್ಯಗಳಲ್ಲಿ ಬರುವಂಥ ವಿಘ್ನಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಅಡೆತಡೆ ನಿವಾರಣೆ ಮಾಡಿಕೊಳ್ಳಿಕ್ಕೆ, ಯಾವುದೇ ಕ್ಷೇತ್ರದಲ್ಲಿ ಸಮಸ್ಯೆಗಳು ಬಂದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅಡೆತಡೆ ನಿವಾರಣಾ ಪೂಜೆಯನ್ನು ನೆರವೇರಿಸುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಸರಸ್ವತಿ ಮಾತೆಯನ್ನು ಸಂತೋಷಪಡಿಸಲಿಕ್ಕೆ, ಸರಸ್ವತಿಯನ್ನು, ಶಾರದೆಯನ್ನು ಒಲಿಸ್ಕೊಳ್ಳಿಕ್ಕೂ ಕೂಡ ಈ ಬಗಲಾಮುಖಿ ಪೂಜೆಯನ್ನು ಮಾಡುವಂಥದ್ದಿದೆ. ಇದರಿಂದ ವಿದ್ಯಾರ್ಥಿಗಳ ಜ್ಞಾನ ವಿಕಾಸವಾಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ, ಮತ್ತು ಗುರಿಗಳ ಮೇಲೆ ಅವರು ಗಮನ ಹರಿಸಲಿಕ್ಕೆ ಸಾಧ್ಯವಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ತೇರ್ಗಡೆ ಆಗಲಿಕ್ಕೆ ಈ ಬಗಲಾಮುಖಿ ದೇವಿಯ ಪೂಜೆಯನ್ನು ಮಾಡುವಂಥದ್ದಿದೆ. ಇನ್ನು ಜೀವನದಲ್ಲಿ ಸಂತೋಷ ಬೇಕು, ಶಾಂತಿ ಬೇಕು, ಸಮೃದ್ಧಿ ಬೇಕು, ಮಾತೆಯ ಆಶೀರ್ವಾದ ಬೇಕು. ಈ ಎಲ್ಲ ಅಡೆತಡೆಗಳನ್ನು ನಿವಾರಿಸಲಿಕ್ಕೆ ಮತ್ತು ಸಮೃದ್ಧ ಜೀವನದ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಬಗಲಾಮುಖಿ ಮಾತಾ ಹವನವನ್ನು ನಡೆಸುವಂಥದ್ದು. ಇನ್ನು ಶತ್ರುಗಳ ವಿನಾಶ ಪೂಜೆಯನ್ನು ಮಾಡುವಂಥದ್ದು. ಅಂದರೆ ನಮಗೆ ತಿಳಿದೋ ತಿಳಿಯದೆಯೋ ಕೆಲವು ಶತ್ರುಗಳು ಕಾಟವನ್ನು ಕೊಡ್ತಾ ಇರ್ತಾರೆ. ಅಂಥವರನ್ನು ನಿರ್ಬಂಧನ ಮಾಡಲಿಕ್ಕೂ ಕೂಡ ಬಗಲಾಮುಖಿ ಪೂಜೆ ಸಹಾಯಕವಾಗುತ್ತೆ. ಇನ್ನು ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಯೋಗಗಳಾಗಿದ್ದರೆ, ಅಂದರೆ ಮಾಟ, ಮಂತ್ರ ಇತ್ಯಾದಿ ಪ್ರಯೋಗಗಳಾಗಿದ್ದರೆ ಅದನ್ನು ಉಚ್ಚಾಟನೆ ಮಾಡಲಿಕ್ಕೆ ಉಚ್ಚಾಟನಾ ಪೂಜೆಯನ್ನು ನೆರವೇರಿಸುವಂಥದ್ದು. ಹಾಗೆ ಸಾಮಾನ್ಯವಾಗಿ ಶತ್ರುಗಳು ದುಷ್ಟ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರಲ್ಲ, ಅಂಥವರನ್ನು ಸೋಲಿಸಲಿಕ್ಕೆ ಅಥವಾ ಅವರ ಒಂದು ಪ್ರಯತ್ನದಲ್ಲಿ ವಿಫಲತೆಯನ್ನು ಕಾಣಲಿಕ್ಕೆ ಸ್ತಂಭನ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಇದು ಬಗಲಾಮುಖಿ ಪೂಜೆಯಲ್ಲಿ ಬರುವಂಥದ್ದೇ. ಹಾಗಾಗಿ ನಮ್ಮನ್ನು ನಾವು ಶತ್ರುಗಳಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ಬಗಲಾಮುಖಿ ದೇವಿಯ ಪೂಜೆ ತುಂಬ ಸಹಕಾರಿಯಾಗಿರುತ್ತೆ. ಹಾಗಾಗಿ ಬಂಧುಗಳೇ, ಈ ದಿನ ಬಗಲಾಮುಖಿ ತಾಯಿಯ ಜಯಂತಿಯ ಆಚರಣೆ ಇರುವಂಥದ್ದು. ಹಾಗಾಗಿ ಮಾತೆಯನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮಗೆ ಬಂದಿರುವಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡು ತಾಯೇ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ತಾಯಿಯ ಅನುಗ್ರಹ ಉಂಟಾಗುತ್ತೆ. ಆದರೆ ತಾಯಿಯನ್ನ ಕುರಿತಾದಂತಹ ಮಂತ್ರ ಜಪವನ್ನು ಮಾಡಲಿಕ್ಕಾಗ್ಲಿ ಅಥವಾ ಪೂಜೆಯನ್ನು ಮಾಡಿಸ್ಲಿಕ್ಕಾಗ್ಲಿ ನುರಿತ ಪಂಡಿತರಿಂದ ಮಾತ್ರ ಇದನ್ನು ಮಾಡಿಸಿ. ಅದರಿಂದ ಬಹಳ ಶೀಘ್ರವಾಗಿ ನೇರವಾಗಿ ಫಲಿತಾಂಶಗಳು ನಿಮಗೆ ತಲುಪುತ್ತೆ. ಇದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ಕುಂಡಲಿನಿ ಜಾಗೃತಿಯಲ್ಲಿ ತಾಯಿ ಬಗಲಾಮುಖಿ ಮಂತ್ರ ಏನಿದೆ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಕುಂಡಲಿನಿ ಯೋಗದ ಅಭ್ಯಾಸದ ಸಮಯದಲ್ಲಿ ಸ್ವಾದಿಷ್ಠಾನ ಚಕ್ರದ ಜಾಗೃತಿಗಾಗಿ ಬಗಲಾಮುಖಿ ಮಂತ್ರವನ್ನ ಪಠಣ ಮಾಡುವಂಥದ್ದು. ಹಾಗಾಗಿ ಯೋಗದ ಅನುಷ್ಠಾನದ ಸಂದರ್ಭದಲ್ಲಿ ಬಗಲಾಮುಖಿ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಇದೆ. ಬಂಧುಗಳೇ, ಈ ಅಷ್ಟಮಿಯ ದಿನ ಬಗಲಾಮುಖಿ ತಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಸುಖ ಸ್ಥಾನಕ್ಕೆ ಈ ದಿನ ಸ್ವಲ್ಪ ಕೊರತೆ ಉಂಟಾಗುತ್ತೆ. ನೆಮ್ಮದಿಗೆ ಭಂಗ ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಆಗುತ್ತೆ. ಹಾಗೆ ಕೆಲವೊಂದು ವಿಚಾರಗಳನ್ನು ಈ ದಿನ ಪದೇ ಪದೇ ಯೋಚನೆ ಮಾಡುವಂಥದ್ದು ಇದೆ. ಅಂದರೆ ನಿಮಗೆ ಒಂದು ರೀತಿಯಲ್ಲಿ ಅಧೈರ್ಯ ಕಾಡ್ತಾ ಇದೆ. ಹಾಗೆ ನಿಮ್ಮ ಆತ್ಮವಿಶ್ವಾಸ ಕೂಡ ಈ ದಿನ ಸ್ವಲ್ಪ ಕೆಳಮಟ್ಟದಲ್ಲೇ ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ನೀವು ಮೀನಾಮೇಷ ಎಣಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಕ್ಕೆ ಕೆಲವರ ಸಹಾಯವನ್ನು ಹಾಗೆ ಕೆಲವರ ಸಹಕಲೆಯನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಅಂದರೆ ಬೇರೆಯವರ ಮೇಲೆ ಈ ದಿನ ತುಂಬ ಡಿಪೆಂಡೆನ್ಸಿ ಇರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮಗೆ ಬರುವಂಥ ಉತ್ತಮ ಅವಕಾಶಗಳು ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ದಿನ. ಹಾಗಾಗಿ ನಿಮ್ಮ ಅಧೈರ್ಯವನ್ನು, ಹಂಜಿಕೆಯನ್ನು, ಭಯವನ್ನು ಬದಿಗಿಟ್ಟು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಸ್ವಲ್ಪ ಧೈರ್ಯ ಮಾಡಿ ಮುಂದುವರಿಬೇಕು ಈ ದಿನ. ಇನ್ನು ಈ ದಿನದಲ್ಲಿ ನಿಮಗೆ ದೈವ ಬಲ ಇದೆ.
ಆದರೆ ಯಶಸ್ಸನ್ನು ಕಾಣಲಿಕ್ಕೆ ಸತತವಾದಂಥ ಪ್ರಯತ್ನವನ್ನು ಮಾಡಲ್ಲ, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಲ್ಲ. ಆರಂಭ ಮಾಡ್ತೀರಿ, ಮಧ್ಯದಲ್ಲೇ ಬಿಡ್ತೀರಿ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳು ಇರುವಂತಹ ದಿನ. ಹಾಗಾಗಿನೇ ಈ ದಿನದಲ್ಲಿ ಎಲ್ಲವನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ನಿಮ್ಮ ಮನಸ್ಸು ಸಮರ್ಥವಾಗಿರಬೇಕು, ಸನ್ನದ್ಧವಾಗಿ ಇರಬೇಕು. ಅದಕ್ಕಾಗಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ಧೈರ್ಯವೂ ಕೂಡ ನಿಮಗೆ ಬರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ಅತ್ಯುತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತೀರಿ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನಿಮ್ಮ ಸ್ನೇಹಿತರ, ಬಂಧು ಬಾಂಧವರ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಮಟ್ಟಿನ ಸಂತೋಷಕ್ಕಾಗಿ, ಸಮೃದ್ಧಿಗಾಗಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಏನೋ ಒಂದು ಬದಲಾವಣೆ ಆಗುತ್ತೆ ಜೀವನ ಶೈಲಿಯಲ್ಲಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕಂಫರ್ಟ್ ಝೋನ್ಗೆ ವಾಹನ ಆಗಲಿ, ಮನೆ ಆಗಲಿ, ಹಣಕಾಸಿನ ವಿಚಾರಗಳಾಗಲಿ ಅಥವಾ ಬೇರೆಯವರ ನೆರವಿನ ಬಾಬ್ತಿನಲ್ಲಾಗಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಆದರೆ ದುಸ್ಸಾಹಸವನ್ನು ಮಾಡಬೇಡಿ, ಅಂದರೆ ಮಿತಿಮೀರಿ ಸಾಧನೆ ಮಾಡಲಿಕ್ಕೆ ಹೋಗಬೇಡಿ. ಸಾಧಾರಣವಾದಂಥ ಪ್ರಗತಿ ಇದೆ, ಅದರಲ್ಲೇ ತೃಪ್ತಿ ಪಡುವಂಥದ್ದು ಬಹಳ ಮುಖ್ಯ. ಇನ್ನು ಹಣಕಾಸಿನ ವ್ಯವಹಾರದ ದೃಷ್ಟಿಯಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರಶಂಸೆ ಸಿಕ್ಕತ್ತೆ, ಅಭಿವೃದ್ಧಿ ಇದೆ, ಲಾಭ ಇದೆ ಈ ದಿನದ ವ್ಯಾಪಾರದಲ್ಲಿ. ಇನ್ನು ನಿಮಗೆ ಸ್ವಲ್ಪ ದೊಡ್ಡ ಮನಸ್ಸು ಬೇಕಾಗತ್ತೆ. ಕೆಲವರ ತಪ್ಪನ್ನು ಕ್ಷಮಿಸಬೇಕು, ಕೆಲವರನ್ನು ಅಕಾಮಡೇಟ್ ಮಾಡಬೇಕು, ಕೆಲವರಿಗೆ ಮಾರ್ಗದರ್ಶನವನ್ನು ನೀಡಬೇಕು, ಹಾಗೆ ಕೆಲವರಿಗೆ ಸಹಾಯವನ್ನು ಕೂಡ ಮಾಡಬೇಕಾಗತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಳಿ. ನಿಮ್ಮ ದಾನ ಧರ್ಮಾದಿ ವಿಚಾರಗಳಲ್ಲಿ ಬೇರೆಯವರನ್ನು ಪೋಷಿಸುವಂಥ, ಹಾಗೆ ವಾತ್ಸಲ್ಯಪೂರ್ವಕವಾಗಿ ನೋಡಿಕೊಳ್ಳುವಂಥ ವಿಚಾರ ಏನಿದೆ ಅದರಲ್ಲಿ ಸ್ವಲ್ಪ ಹಿರಿತನ ಅನ್ನುವಂಥದ್ದು ಇರಲಿ, ಜಿಪುಣತನ ಬೇಡ. ಇನ್ನು ಈ ದಿನ ಲೀಲಾಜಾಲವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಏಕೆಂದರೆ ಈ ದಿನ ನಿಮಗೆ ಈ ದೈವಾನುಗ್ರಹ ಚೆನ್ನಾಗಿದೆ, ಗ್ರಹಗಳು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದೇ ಧನಸ್ಥಾನ, ಇದನ್ನೇ ವಾಕ್ಸ್ಥಾನ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಲಾಭಾಂಶ ಕಡಿಮೆ ಇರುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಫಲ ಸಿಕ್ಕಲ್ಲ. ಹಾಗೆ ಕೆಲವೊಂದು ಪ್ರಯತ್ನಗಳು ನೀರಿನಲ್ಲಿ ಹೋಮ ಮಾಡಿದಂತೆ ನಿರರ್ಥಕವಾಗುತ್ತೆ, ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಸೋಲಿದೆ. ಎಲ್ಲೋ ಒಂದು ಕಡೆ ಕಳೆದು ಹೋಗಿರುವಂಥ ಸಂಬಂಧವನ್ನು ಮತ್ತೆ ಬರೆಸ್ಕೊಳ್ಳುವಂಥದ್ದು, ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಮತ್ತೆ ಒಂದು ಒಳ್ಳೆಯ ಟ್ರ್ಯಾಕ್ಗೆ ತರುವಂಥ ಪ್ರಯತ್ನ, ಇದರಲ್ಲಿ ಭಾಗಶಃ ಯಶಸ್ಸನ್ನು ಕಾಣುವಂಥ ದಿನ ಇದು. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳು ನಿಮಗೆ ಇರುತ್ತೆ. ಅದರಲ್ಲಿ ಹೆಚ್ಚಿನ ಗರಿಷ್ಠ ಮಟ್ಟದ ಒಂದು ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ವಿಶೇಷ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನೀವು ಯಾವುದೇ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿರ್ವಹಣೆ ಮಾಡಬೇಕು. ಅದರಲ್ಲಿ ಯಾವುದೇ ರಾಜಿ ಸೂತ್ರವನ್ನು ಅನುಸರಣೆ ಮಾಡುವಂಥದ್ದು ಬೇಡ. ಇನ್ನು ಕೆಲಸಗಳನ್ನಾಗಲಿ, ನಿಮ್ಮ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಇದನ್ನು ನೀವು ಕುಟುಂಬಸ್ಥರಿಗೆ ಕಾಣುವ ರೀತಿಯಲ್ಲಿ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಮುಂದೆ ಬರಬೇಕು ನೀವು. ಇನ್ನು ಈ ದಿನ ಸಿಕ್ಕಂತಹ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಅಪರೂಪಕ್ಕೆ ಬರುವಂತಹ ಆಪರ್ಚುನಿಟೀಸ್ ಇದನ್ನು ಮಾತ್ರ ಕೈ ಚೆಲ್ಲಬೇಡಿ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಆಸಕ್ತಿ ಬೇಕು. ಆಸಕ್ತಿ ಇದ್ದರೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಎಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೋ ಅಷ್ಟೇ ಫಲ ನಿಮಗೆ ಕೈಗೆ ಸೇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆಧ್ಯಾತ್ಮಿಕ ವಿಚಾರದಲ್ಲಾಗಲಿ, ದಾನ ಧರ್ಮಾದಿ ವಿಚಾರದಲ್ಲಾಗಲಿ ಸ್ವಲ್ಪ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಮನಸ್ಸಿಗೆ ಬಂತು ಅಂತ ಹೇಳಿದ್ರೆ ಕೆಲಸ ಮಾಡುವಂಥದ್ದಲ್ಲ, ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಅದಕ್ಕೆ ಕುಟುಂಬಸ್ಥರ ನೆರವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣುವಿನ ದರ್ಶನ ಮಾಡುವಂಥದ್ದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಇಲ್ಲಿ ಉತ್ತಮ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ನೀವು ಅಂದುಕೊಂಡಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಯೋಜನೆಯ ಪ್ರಕಾರ ಕೆಲಸಗಳು ನಡೆಯುತ್ತೆ. ಹಾಗಾಗಿ ಈ ದಿನ ಸಮೃದ್ಧಿ, ಒಂದು ರೀತಿಯಲ್ಲಿ ಪ್ರತಿಫಲ ನಿಮಗೆ ಉತ್ತಮ ರೀತಿಯಲ್ಲಿ ಸಿಕ್ಕತ್ತೆ. ಹಾಗೆ ಕೆಲವು ವಿಚಾರಗಳನ್ನು ತುಂಬ ಪಾಸಿಟಿವ್ ಆಗಿ ರಿಸೀವ್ ಮಾಡ್ತೀರಿ. ಇದು ಈ ದಿನ ನಿಮ್ಮ ಸ್ಟ್ರೆಂತ್ ಇದು. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳನ್ನು ಕುಟುಂಬ ಸದಸ್ಯರಿಗೆ ತಿಳಿಸಿ ಮಾಡಬೇಕಾಗತ್ತೆ. ರಹಸ್ಯವಾಗಿ ಯಾವುದೇ ಕೆಲಸಗಳಿಗೆ ಕೈ ಹಾಕಬೇಡಿ. ಇನ್ನು ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ತುಂಬ ಶ್ರದ್ಧೆಯಿಂದ ವಹಿಸ್ಕೊಳ್ಳುವಂಥ ಒಂದು ಸ್ವಭಾವ ಇರೋದ್ರಿಂದಲೇ 4 ಜನ ನಿಮ್ಮ ಒಂದು ಸೇವೆಯನ್ನು, ನಿಮ್ಮ ಶ್ರಮವನ್ನು ಗುರುತಿಸ್ತಾರೆ. ಇನ್ನು ಉದ್ಯೋಗಸ್ಥರಿಗೂ ಕೂಡ ಈ ದಿನ ಉತ್ತಮವಾದಂಥ ದಿನ. ಮೇಲಧಿಕಾರಿಗಳು ನಿಮ್ಮ ಕೆಲಸಗಳನ್ನು ಗಮನಿಸಿ ಒಳ್ಳೆಯ ಮಾತುಗಳನ್ನು ಹೇಳುವಂಥದ್ದು, ಹಾಗೆ ನಿಮ್ಮ ಒಂದು ವಿಚಾರದಲ್ಲಿ ಬಡ್ತಿಯಾಗಲಿ, ವೇತನದಲ್ಲಿ ಹೆಚ್ಚಳ ಆಗಲಿ ಆಗುವಂಥ ಸಾಧ್ಯತೆಗಳು, ಮುನ್ಸೂಚನೆಗಳು ಈ ದಿನ ಕಾಣಿಸ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳು ನಿಮಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಗಳು ಬರಲಿ, ಅಥವಾ ಹೆಚ್ಚಿನ ಓದಿಗಾಗಿ ಪರಿಶ್ರಮ ಪಡುವಂಥವ್ರು, ವಿದೇಶಿ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರುವಂಥವ್ರು ಈ ದಿನ ಪ್ರಯತ್ನವನ್ನು ಸ್ವಲ್ಪವೇ ಮಾಡಿ ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಸೌಹಾರ್ದಯುತವಾದಂತಹ ಸಂಬಂಧದಿಂದ ನಿಮಗೆ ನೆಮ್ಮದಿ ಸಿಕ್ಕತ್ತೆ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಇದೆ, ಕಳವಳ ಇದೆ. ಹಾಗೆ ಕ್ಲಾರಿಟಿ ಅನ್ನೋವಂಥದ್ದು ಇಲ್ಲ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋಂಥದ್ರ ನಿರ್ದೇಶನ ಕೊಡೋವಂಥವರೇ ಈ ದಿನ ಇಲ್ಲ. ಹಾಗಾಗಿನೇ ಜೀವನದಲ್ಲಿ ಒಂದು ರೀತಿಯ ಅರಾಜಕತೆ ಇರುವಂಥ ದಿನ ಇದು. ಹಾಗೆ ಗುರಿಯನ್ನು ನೀವು ಸೆಟ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಹಾಗಾಗಿ ವೃಥ ಅಲೆದಾಟ ಇರುವಂಥದ್ದು, ಒಂದು ಸಂಚಾರ ಪ್ರಯಾಣ ಅನ್ನುವಂಥದ್ದು ನಿಮ್ಮ ಪಾಲಿಗೆ ಅಷ್ಟೊಂದು ಸುಲಭವಾಗಿ ಆಗಲ್ಲ. ಅಲ್ಲೂ ಕೂಡ ಒಂದು ಅಡೆತಡೆಗಳಿರುತ್ತೆ, ಕಷ್ಟಪಡಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಒಳ್ಳೆಯ ಯೋಜನೆಯನ್ನು ರೂಪಿಸ್ಕೊಳ್ಬೇಕು. ಅದಕ್ಕಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಈ ದಿನ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಪಟ್ಟಿಯನ್ನು ಮಾಡ್ಕೊಳ್ಳಿ. ಟು ಡೂ ಲಿಸ್ಟ್ ಅಂತ ಹೇಳ್ತಾರಲ್ಲ, ಅದನ್ನು ಸಿದ್ಧ ಮಾಡ್ಕೊಳ್ಳಿ. ನಿಮಗೆ ಆ ಗುರಿಯನ್ನು ತಲುಪಲಿಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಇಲ್ಲಾಂದರೆ ಈ ದಿನದ ಪ್ರಯತ್ನಗಳು ವ್ಯರ್ಥ ಆಗುತ್ತೆ. ಸಮಯ ಕೂಡ ಈ ದಿನ ನಿಮಗೆ ನಷ್ಟವನ್ನೇ ತರುತ್ತೆ. ಇನ್ನು ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರುವಂಥವ್ರಿಗೆ, ಕ್ರೀಡಾಪಟುಗಳಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಪೂರ್ವ ಸಿದ್ಧತೆ ಅಷ್ಟೊಂದು ಸಮರ್ಪಕವಾಗಿರಲ್ಲ. ನಿಮ್ಮಲ್ಲಿ ಒಂದು ನಕಾರಾತ್ಮಕತೆ ಹೆಚ್ಚಾಗಿರುವಂಥದ್ದು, ಈ ನೆಗೆಟಿವ್ ಅಫೇರ್ ಅನ್ನುವಂಥದ್ದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಅಪೇಕ್ಷಿತ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಬೇಕಾಗಿದೆ. ಹಾಗೆ ಕೆಲವು ಕಡೆ ಸಮಾಜದ ಹೊರಗೆ ನಿಮಗೆ ಒಳ್ಳೆಯ ಗೌರವ ಸ್ಥಾನಮಾನಗಳು ಕೂಡ ಇದೆ. ಆದರೆ ಕುಟುಂಬದ ಒಳಗೆ, ಸಮಾಜದ ಒಳಗೆ ಈ ದಿನ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥವರು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿರುವಂಥ ಶಿಸ್ತುಬದ್ಧವಾದಂಥ ಜೀವನವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪೂಜೆ ಮಾಡಿ, ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನೆಮ್ಮದಿ ಇದೆ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಈ ದಿನ ಉತ್ಕೃಷ್ಟವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥದ್ದಿದೆ. ಸ್ವಲ್ಪ ಮಟ್ಟಿನ ಪ್ರಯಾಣ ಇದೆ. ಹಾಗೆ ದೂರದ ಪ್ರವಾಸ ಏನಿದೆ ಆ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಬಂಧುಗಳ ಜೊತೆ, ಸ್ನೇಹಿತರ ಜೊತೆಯಲ್ಲಿ ಈ ದಿನ ಉತ್ತಮವಾದಂಥ ಸಮಯವನ್ನು ಕಳೆಯುವಂಥ ಒಂದು ಅವಕಾಶ ಇದೆ. ಹಾಗೆ ನಿಮ್ಮ ಮನಸ್ಸಿನ ಭಾವನೆಗಳು ಕೂಡ ಬದಲಾವಣೆ ಆಗುತ್ತೆ. ಈ ದಿನದ ವಿದ್ಯಮಾನಗಳಿಂದ, ಈ ದಿನ ನಡೆಯುವಂಥ ಅನಿರೀಕ್ಷಿತ ಘಟನೆಗಳಿಂದ ನೀವು ಅಂದುಕೊಂಡಿರುವಂಥ ವಿಚಾರಗಳಲ್ಲಿ ಈ ದಿನ ನೀವು ಬದಲಾವಣೆಯನ್ನು ಮಾಡ್ಕೊಳ್ತೀರಿ. ನಿಮ್ಮ ಒಪಿನಿಯನ್ ಬದಲಾವಣೆ ಆಗಿಬಿಡುತ್ತೆ, ಅಭಿಪ್ರಾಯ ಈ ದಿನ ಬದಲಾವಣೆ ಆಗಿಬಿಡುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ, ಒಂದು ಸನ್ನಿವೇಶದ ಬಗ್ಗೆ ಆಗಲಿ ನೀವು ಇಟ್ಟುಕೊಂಡಂತಹ ನಂಬಿಕೆ ಸ್ವಲ್ಪ ಬದಲಾವಣೆಗೆ ಒಳಪಡುತ್ತೆ.
ಹಾಗಾಗಿ ಇದೆಲ್ಲವೂ ಕೂಡ ಧನಾತ್ಮಕವಾಗಿಯೇ ಪರಿಣಮಿಸುವಂಥದ್ದು. ಇದು ನಿಮಗೆ ಮುಂದೆ ಒಳ್ಳೆಯ ಫಲವನ್ನು ತರುತ್ತೆ. ಏಕೆಂದರೆ ನಿಮ್ಮ ಹಿತಶತ್ರುಗಳ ರೂಪದಲ್ಲಿ ಇದ್ದಂಥವರನ್ನು ಸ್ವಲ್ಪ ಮಾರ್ಪಡಿಸುವಂಥ ಪ್ರಯತ್ನ ಕೂಡ ಈ ದಿನ ನಡೆಯುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಇದೆ, ಹೊಸ ಎನರ್ಜಿ ಇದೆ. ಇದನ್ನು ಈ ದಿನ ನೀವು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಇದರಿಂದ ನಿಮ್ಮ ಪ್ರಗತಿ ಸಾಧ್ಯವಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರೋದ್ರಿಂದಲೇ ಕೆಲವೊಂದು ಖರೀದಿ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸುಖ ಸೌಖ್ಯವನ್ನು ತರುವಂತಹ ದಿನ. ಅದಕ್ಕಾಗಿ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣುವಂಥ ದಿನ, ಒಂದು ಪ್ರಗತಿ ಇದೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ತೀವ್ರವಾದಂತಹ ಆಸಕ್ತಿ ಇದೆ, ಕುತೂಹಲ ಇದೆ. ಕೆಲಸ ಮಾಡುವಂಥ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿ ಇರುವಂಥದ್ದು. ಇನ್ನು ಹಣ ಸಂಪಾದನೆಗೆ ಬೇರೊಂದು ಮಾರ್ಗವನ್ನು ಹುಡುಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮ ಒಂದು ಕೆಲಸದ ಮೇಲೆ ನಿಮಗೆ ಸಂಪೂರ್ಣವಾದಂಥ ನಿಗಾ ಇದೆ, ಒಂದು ಕನ್ಸಿಸ್ಟೆನ್ಸಿ ಇದೆ. ಅದಕ್ಕಾಗಿಯೇ ಮುಖ್ಯವಾದಂಥ ಕೆಲಸ ಕಾರ್ಯಗಳು ಈ ದಿನ ನಡೆಯುತ್ತೆ. ಅದರಲ್ಲೂ ಒಳ್ಳೆಯ ಫಲಿತಾಂಶ ನಿಮಗೆ ಅನುಕೂಲಕರವಾದಂಥ ರೀತಿಯಲ್ಲಿರುತ್ತೆ. ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಸುಭಿಕ್ಷದ ರೀತಿಯಲ್ಲಿ ಇದ್ದಾಗ, ಸರ್ಪ್ಲಸ್ ಇದ್ದಾಗಲೇ ನಿಮಗೆ ಒಂದು ರೀತಿಯ ಆಲಸ್ಯ ಮನೋಭಾವ ಬರುವಂಥದ್ದು. ಎಲ್ಲವೂ ಇದೆಯಲ್ಲ ಅನ್ನುವಂಥ ಒಂದು ಪೂರ್ಣತೆ ನಿಮ್ಮನ್ನು ಕಾಡುತ್ತೆ ಈ ದಿನದಲ್ಲಿ. ಇದು ನಿಮ್ಮ ಮನೋಭಾವನೆಗೆ ವಿರುದ್ಧವಾದಂತಹ ಕೆಲವೊಂದು ಸನ್ನಿವೇಶಗಳನ್ನು ಸೃಷ್ಟಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ವಿಚಾರಧಾರೆಗಳ ಕಡೆ ಗಮನ ಕೊಡಿ. ಯಾವುದಕ್ಕೂ ಕೂಡ ರಾಜಿ ಮಾಡಿಕೊಳ್ಬೇಡಿ. ಎಲ್ಲೂ ಒತ್ತಡಕ್ಕೆ ಒಳಗಾಗಿ ಕೆಲಸಗಳಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ನೀವೇ ಕಲ್ಪಿಸಬೇಕಾಗತ್ತೆ. ಅದು ಎಲ್ಲೋ ಸಿಕ್ಕುವಂಥದ್ದಲ್ಲ. ಆ ವಾತಾವರಣವನ್ನು ಸೃಷ್ಟಿ ಮಾಡಿ ಅದನ್ನು ಅನುಭವಿಸುವಂಥದ್ದು ಈ ದಿನ ಆಗಬೇಕಾಗಿದೆ. ಹಾಗೆ ನಿಮ್ಮ ಯೋಚನೆಗಳು ಕೂಡ ಧನಾತ್ಮಕವಾಗಿರುತ್ತೆ ಈ ದಿನ. ಹಾಗಾಗಿ ನೀವು ಹಮ್ಮಿಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ನಿಮ್ಮ ಕುಟುಂಬಸ್ಥರು, ನಿಮ್ಮ ಪ್ರೀತಿ ಪಾತ್ರರ ನೆರವು ಬಹಳ ಮುಖ್ಯವಾಗಿ ನಿಮಗೆ ಈ ದಿನ ಸಿಕ್ಕತ್ತೆ. ಆದರೆ ಮನಸ್ಸಿನ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಏನೋ ಒಂದು ಗೊಂದಲ ಇದೆ, ಗೋಜಲಿದೆ. ಹಾಗಾಗಿ ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಬೇರೆ ವಿಚಾರಗಳ ಕಡೆ ಆದಷ್ಟು ಗಮನ ಹರಿಸಬೇಡಿ. ನಿಮ್ಮ ಕೆಲಸ ಆಯಿತು, ನೀವಾಯಿತು, ಆ ರೀತಿಯಲ್ಲಿರುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲದ ದಿನ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಅಷ್ಟೊಂದು ಸಂಪೂರ್ಣವಾದಂಥ ವಿಶ್ವಾಸ ಇಲ್ಲ. ನಿಮ್ಮ ಬಗ್ಗೆನೇ ನಿಮಗೆ ಒಂದು ರೀತಿಯಲ್ಲಿ ವಿಶ್ವಾಸ ಕಡಿಮೆ ಇರುವಂಥದ್ದು, ಯಾರನ್ನೂ ನಂಬದೇ ಇರುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಏಕೆಂದರೆ ಈಗಾಗಲೇ ಬಿದ್ದಿರುವಂಥ ಒಂದು ಪೆಟ್ಟು ಏನಿದೆ, ಅದರಿಂದ ಹಣಕಾಸಿನ ವಿಚಾರದಲ್ಲಿ ಈ ದಿನ ಬೇರೆಯವರನ್ನು ನಂಬಲ್ಲ. ನೀವೇ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಹಾಗೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಬೆಂಬಲಿಸುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನ ಸ್ತ್ರೀ ವರ್ಗದವರಿಂದ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಹಾಗಾಗಿ ಅವರ ಜೊತೆ ವ್ಯವಹಾರವನ್ನು ನಡೆಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ದೀರ್ಘಕಾಲದಿಂದ ಯಾವುದೇ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಆದರೆ ಪ್ರಯತ್ನ ಅಷ್ಟೊಂದು ಯಶಸ್ವಿಯಾಗಲ್ಲ. ಇನ್ನು ಈ ದಿನ ನೀವು ಕೆಲವೊಂದು ವಿಚಾರಗಳನ್ನು ಮುಕ್ತವಾಗಿ ಚರ್ಚಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ರಹಸ್ಯವಾಗಿ ಕೆಲವೊಂದು ವಿಚಾರಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀರಿ. ಹಾಗಾಗಿನೇ ಈ ದಿನ ರಹಸ್ಯ ಕಾರ್ಯಾಚರಣೆ ಏನಿದೆ, ಇದರಿಂದ ನಿಮಗೆ ಹಿನ್ನಡೆ ಉಂಟಾಗುತ್ತೆ. ಮನಸ್ಸು ಬಿಚ್ಚಿ ಸಂಬಂಧಪಟ್ಟವರ ಜೊತೆ ಮಾತಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೋರ್ಟು ಕಚೇರಿ ನ್ಯಾಯಾಲಯ ಇತ್ಯಾದಿ ಪ್ರಕರಣಗಳೇನಾದರೂ ಇದ್ದರೆ ಸ್ವಲ್ಪ ಪೂರ್ವ ಸಿದ್ಧತೆ ಚೆನ್ನಾಗಿರಬೇಕು. ಅಲ್ಲಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕಡಿಮೆ ಇರುತ್ತೆ. ಇನ್ನು ಯಾವುದೇ ರೀತಿಯ ವಾದ ವಿವಾದಗಳನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಸ್ವಲ್ಪ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಿ. ನಿಮಗೆ ಎಷ್ಟೇ ವಿಚಾರಗಳು ಗೊತ್ತಿದ್ರೂ ಕೂಡ ಅದನ್ನು ಬೇರೆಯವರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ಕತ್ತಲೆಯ ವಾತಾವರಣ ಇರುತ್ತೆ. ಯಾವುದೂ ಕೂಡ ಸರಿಯಾಗಿ ನಿಮಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಬೇರೆಯವರನ್ನು ಜಡ್ಜ್ ಮಾಡಲಿಕ್ಕಾಗಲಿ, ವ್ಯಕ್ತಿಗಳಲ್ಲಿರುವಂಥ ಒಂದು ಒಳ್ಳೆಯ ಗುಣಧರ್ಮಗಳನ್ನು ಈ ದಿನ ನೀವು ನೋಡುವಂಥ ಪ್ರಯತ್ನದಲ್ಲಾಗಲಿ ಅಷ್ಟೊಂದು ಸಫಲತೆ ಅನ್ನುವಂಥದ್ದು ಇರಲ್ಲ. ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ತೂಗುವಂಥ ಒಂದು ಪರಿಸ್ಥಿತಿ ನಿಮಗೆ ಇರೋದರಿಂದಲೇ ಎಲ್ಲಿ ಒಳ್ಳೆಯದಿದೆ ಎಲ್ಲಿ ಕೆಟ್ಟದ್ದಿದೆ ಅನ್ನುವಂಥದ್ರ ವ್ಯತ್ಯಾಸವನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಜೀವನದಲ್ಲಿ ಕಷ್ಟ ಸುಖಗಳು ಬೆಳಕು ಮತ್ತು ಕತ್ತಲೆಯಂತೆ ಇರುತ್ತೆ. ಕತ್ತಲೆ ಕಳೆದ ಮೇಲೆ ಬೆಳಕು ಹರಿದೇ ಹರಿಯುತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ನೀವು ಆ ಬೆಳಕಿಗಾಗಿ ಕಾಯಬೇಕಾಗತ್ತೆ. ಹಾಗಾಗಿ ನಿಮ್ಮ ಸುಖಮಯವಾದಂತಹ ಜೀವನದಲ್ಲಿ ಬಂದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು. ಆದರೆ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳನ್ನು ನೀವೇ ಸ್ಪಷ್ಟಪಡಿಸ್ಕೊಳ್ಬೇಕಾಗತ್ತೆ. ಅದನ್ನು ಮರು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ಹೊಸ ಪರಿಚಯಸ್ಥರ ಮೇಲೆ ಅತಿಯಾದಂತಹ ವಿಶ್ವಾಸವನ್ನು ಇಟ್ಕೊಳ್ಳುವಂಥದ್ದು ಅಪಾಯಕಾರಿಯಾಗಿರುವಂಥದ್ದು. ಎಚ್ಚರಿಕೆಯಿಂದ ಮುಂದುವರಿಬೇಕು. ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ಯಾವುದೇ ಸಾಹಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಅನಾವಶ್ಯಕವಾದಂಥ ಖರ್ಚುಗಳನ್ನು ತಪ್ಪಿಸ್ಕೊಳ್ಬೇಕು. ಅನಾವಶ್ಯಕವಾದಂಥ ವಸ್ತುಗಳನ್ನು ಖರೀದಿ ಮಾಡಿಕೊಳ್ಳುವಂಥದ್ದನ್ನು ಈ ದಿನ ನಿಲ್ಲಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದಾದ್ರೂ ಒಂದು ಉತ್ತಮವಾದಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಬಿಡುವಿನ ಸಮಯದಲ್ಲಿ ಆ ಹವ್ಯಾಸದಿಂದ ನಿಮಗೆ ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ. ಇಲ್ಲಾಂದರೆ ಮೂರನೆಯವರ ವಿಚಾರವನ್ನೇ ಯೋಚನೆ ಮಾಡುವಂಥದ್ದು, ಅವರಿಂದ ಆಗುವಂಥ ಕೆಲವೊಂದು ವಿದ್ಯಮಾನಗಳಲ್ಲಿ ನಿಮ್ಮನ್ನು ನೀವೇ ಹೋಲಿಸಿಕೊಳ್ಳುವಂಥದ್ದು ಆಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಇದ್ದಂತಹ ಸುಖ ಶಾಂತಿ ನೆಮ್ಮದಿಗೆ ಭಂಗ ಉಂಟಾಗುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಹೊಸ ಅವಕಾಶಗಳು ಒದಗಿ ಬಂದಾಗ ನಿಮಗೆ ಉತ್ಸಾಹ ಹೆಚ್ಚುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಸ್ವಾಗತಿಸಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನಸ್ಸಿನ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಸ್ಪರ್ಧೆಗಳಿರುತ್ತೆ. ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ವಿರೋಧಿಗಳ ಕೈ ಮೇಲಾಗದಂತೆ ನೋಡಿಕೊಳ್ಬೇಕು. ಅದಕ್ಕಾಗಿಯೇ ಬಹಳ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಗುವವರ ಮುಂದೆ ಎಡವಿ ಬಿದ್ದಂತಾಗಬಾರ್ದು. ಆದ್ದರಿಂದ ಸ್ವಲ್ಪ ಪೂರ್ವ ಸಿದ್ಧತೆಯಲ್ಲಿ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ, ಹಾಗೆ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಂಥವ್ರಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಒಳ್ಳೆಯ ಅವಕಾಶ ಕೂಡಿ ಬರುತ್ತೆ. ಇದು ಒಂದು ಒಳ್ಳೆಯ ಆಪರ್ಚುನಿಟಿ ನಿಮಗೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಕ್ರಮಬದ್ಧವಾಗಿ ನಿಮ್ಮದಾಗಿಸ್ಕೊಳ್ಳಿ. ಇನ್ನು ಈ ದಿನ ಕಷ್ಟಪಟ್ಟು ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಶ್ರಮ ಜಾಸ್ತಿ ಆಗ್ಬೋದು. ಅದರಲ್ಲೂ ಅಧಿಕಾರಿಗಳಿಗೆ ನಿಮ್ಮ ಅಧಿಕಾರವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಸವಾಲುಗಳು ಬರ್ಬೋದು. ಆದರೂ ಕಾನೂನಿನ ರೀತಿಯಲ್ಲಿ ಮುಂದುವರಿರಿ. ಒಳ್ಳೆಯದಾಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಸ್ತ್ರೀ ವರ್ಗದವರಿಗೆ ಸ್ವಲ್ಪ ಒತ್ತಡ ಇದೆ. ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕಲ್ಲ. ಒಂದೇ ಕೆಲಸವನ್ನು ಮೇಲಿಂದ ಮೇಲೆ ಮಾಡಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಇರ್ಬೋದು. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ವಿಪರೀತಕ್ಕೆ ಎಳಿಬೇಡಿ. ಎಲ್ಲಿ ಸಾಧ್ಯವೋ ಅಲ್ಲೇ ರಾಜಿ ಮಾಡಿಕೊಳ್ಳಿ. ಹಾಗೆ ಈ ವಾದ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ ಈ ದಿನದಲ್ಲಿ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರಬಾರ್ದು. ಆ ರೀತಿ ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ನಡೆಸ್ಕೊಳ್ಬೇಕಾಗತ್ತೆ. ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ತಾಯಿ ದುರ್ಗಾದೇವಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸಮಾಧಾನ ಇರುವಂಥ ದಿನ, ಸಂತೃಪ್ತಿಯ ದಿನ. ಅದರಲ್ಲೂ ಆರ್ಥಿಕವಾಗಿ ಉತ್ತಮ ದಿನ. ನೆನ್ನೆಗಿಂತ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಪೂರ್ಣಗೊಳಿಸ್ತೀರಿ. ಇದು ಬಹಳ ಮುಖ್ಯ.
ಏಕೆಂದರೆ ಎಷ್ಟೋ ವೇಳೆ ಆರಂಭ ಆಗಿರುವಂಥ ಕೆಲಸ ಪೂರ್ಣ ಆಗಲ್ಲ, ಆದರೆ ಈ ದಿನ ಮಾತ್ರ ಪೂರ್ಣವಾಗುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸ್ತೀರಿ. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ, ಜೊತೆಗೆ ಆತ್ಮವಿಶ್ವಾಸ ಕೂಡ ಈ ದಿನ ಬಹಳ ಭರ್ಜರಿಯಾಗೇ ಇರುತ್ತೆ. ಇನ್ನು ಮಿತ್ರರ ಸಹಕಾರದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ಕಡೆ ಬರುವಂಥ ಲಾಭದ ಪ್ರಮಾಣ ದುಪ್ಪಟ್ಟಾಗುವಂಥದ್ದು ಈ ದಿನದಲ್ಲಿದೆ. ಹಾಗೆ ವಿಶೇಷ ಲಾಭವನ್ನು ವ್ಯಾಪಾರಿ ವರ್ಗದವರಿಗೆ ತಂದುಕೊಡುವಂಥ ದಿನ. ಇನ್ನು ಯಾವುದೇ ಒಪ್ಪಂದಗಳನ್ನು ಮಾಡಿಕೊಂಡಿದ್ರೆ, ಅಗ್ರಿಮೆಂಟನ್ನು ಮಾಡಿಕೊಂಡಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಬೇಕು. ಇಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕು. ಏಕೆಂದರೆ ಹಣಕಾಸಿನ ವ್ಯವಹಾರಗಳು ಅಷ್ಟೊಂದು ಈ ದಿನ ನಿಮಗೆ ಒಗ್ಗಲ್ಲ. ಅಂದರೆ ಒಳ್ಳೆಯ ಲಾಭ ಬರುತ್ತೆ, ಆದರೆ ಅದು ಕೈಜಾರಿ ಹೋಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಅಧಿಕಾರ ನಿಮ್ಮದು, ಜವಾಬ್ದಾರಿ ಇದು. ಹಾಗಾಗಿ ಉತ್ತಮ ಸ್ನೇಹಿತರ ಆಯ್ಕೆ ಉತ್ತಮವಾದಂಥ ಒಂದು ಮಾರ್ಗದಲ್ಲಿ ನಿಮ್ಮನ್ನು ಕೊಂಡೊಯ್ಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಕುಟುಂಬದ ಒಂದು ಮರ್ಯಾದೆಯನ್ನು ಕಾಪಾಡಿಕೊಳ್ಳುವಂಥ ವಿಚಾರ ಕೂಡ ಈ ದಿನ ನಿಮ್ಮ ಹೆಗಲಿಗೆ ಬರುವಂಥದ್ದು. ಹಾಗಾಗಿನೇ ಅನಾವಶ್ಯಕವಾದಂತಹ ವಿಚಾರಗಳಿಂದ ದೂರ ಇರಿ. ಖರ್ಚನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ನಿಮ್ಮ ಮೂಗಿನ ನೇರಕ್ಕೆ ನಡೆಯಬೇಕು ಅಂತ ಹೇಳಿದ್ರೆ ಅಲ್ಲಿ ಕಷ್ಟ ಸಾಧ್ಯ. ಆದ್ದರಿಂದಲೇ ಸ್ವಲ್ಪ ರಾಜಿ ಮಾಡಿಕೊಳ್ಳುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಈ ದಿನ. ಇದರಿಂದ ಒಳ್ಳೆಯ ಫಲ ಸಿಕ್ಕತ್ತೆ. ಜೊತೆಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಪರಮೇಶ್ವರನನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಹತ್ವಾಕಾಂಕ್ಷೆಯ ದಿನ. ನಿಮ್ಮ ಯೋಜನೆಗಳು ತುಂಬ ದೊಡ್ಡದಾಗಿದೆ, ಆಸೆಗಳು ವಿಪರೀತ ಆಗಿದೆ, ಆದರೆ ಪ್ರಯತ್ನ ಮಾತ್ರ ಈ ದಿನ ಸ್ವಲ್ಪವೇ ಇರುವಂಥದ್ದು. ಪ್ರಯತ್ನಕ್ಕೆ ಅನುಗುಣವಾಗಿ ಫಲ ಸಿಕ್ಕಲ್ಲ ಅನ್ನುವಂಥ ಒಂದು ಭರವಸೆಯನ್ನು ಈ ದಿನ ಕಳ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನ ಪುಟ್ಟ ಪುಟ್ಟ ಒಂದು ಸಾಧನೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ದೊಡ್ಡದಕ್ಕೆ ಕೈ ಹಾಕುವ ಬದಲು ಸಣ್ಣದರಲ್ಲೇ ಈ ದಿನ ನೀವು ತೃಪ್ತಿಯನ್ನು ಕಾಣ್ತೀರಿ. ಇನ್ನು ಈ ದಿನ ಭಗವಂತನ ಕೃಪೆಯಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು. ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸಗಳು ಕೂಡ ಈ ದಿನ ಮುಂದುವರಿಬೇಕು. ಅದಕ್ಕಾಗಿ ಈ ದಿನ ತುಂಬ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಆದರೆ ಕೆಲವು ವಿಚಾರಗಳಲ್ಲಿ ನಿಮಗೆ ಅಷ್ಟೊಂದು ಸೂಕ್ಷ್ಮತೆ ಅನ್ನುವಂಥದ್ದು ಇಲ್ಲ, ಸೆನ್ಸಿಟಿವ್ ಆಗಿರಲ್ಲ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಅವಮಾನವನ್ನು ಎದುರಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚಗಳಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಪಾಲುದಾರಿಕೆ ವ್ಯವಹಾರ ಏನಿದೆ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರ, ಅದರಲ್ಲಿ ಸ್ವಲ್ಪ ತಲೆನೋವು ಈ ದಿನ ಇರುವಂಥದ್ದು. ಅಂದರೆ ಎಲ್ಲೂ ಕೂಡ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಕೆಲವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ನಿಮ್ಮ ಮಾತಿಗೆ ಈ ದಿನ ಬೆಲೆ ಇದೆ, ಒಂದು ತೂಕ ಇದೆ, ಮೌಲ್ಯ ಇದೆ. ಹಾಗಾಗಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಮಾತಾಡಿ, ಅಲ್ಲಿ ಮಾತ್ರ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಅನುಕೂಲಕರವಾದಂತಹ ಪರಿಸ್ಥಿತಿಯನ್ನು ನೀವೇ ಸೃಷ್ಟಿಸ್ಕೊಳ್ಬೇಕಾಗತ್ತೆ. ಅದು ತಾನಾಗೇ ಬರಲ್ಲ. ಹಾಗಾಗಿ ಬರಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಒಂದು ಕನಸು ಕಾಣಿ, ಆ ಕನಸನ್ನು ನನಸಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ವ್ಯಾಪಾರಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಜೊತೆಯಲ್ಲಿ ಈ ತೀರಾ ಹತ್ತಿರದವರ ಒಂದು ಸಂಬಂಧದಲ್ಲಾಗಲಿ, ಸ್ನೇಹಿತರ ಬಳಗದಲ್ಲಾಗಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಏಕೆಂದರೆ ಗಂಟು ನಂಟು ಎರಡೂ ಉಳಿಯದಂತಹ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ಜಾಗ್ರತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.